ಕೋಲಾರ ನಗರದ ರಂಗಮಂದಿರದಲ್ಲಿ ಗುರುವಾರದಂದು ಬೆಳಿಗ್ಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ 77ನೇ ವರ್ಷದ ಸಂವಿಧಾನ ದಿನಾಚರಣೆಯ ಅಂಗವಾಗಿ ರಾಜ್ಯಮಟ್ಟದ ಸಂವಿಧಾನ ಸಂರಕ್ಷಣಾ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ನಂತರ ಜಸ್ಟಿಸ್ ಎಚ್.ಎನ್. ನಾಗ ಮೋಹನ್ ದಾಸ್, ವಿಧಾನ ಪರಿಷತ್ ಮಾಜಿ ಸಭಾಪತಿ ಸುದರ್ಶನ್, ರಾಜ್ಯ ಸಂಚಾಲಕರಾದ ಎಂ. ಸೋಮಶೇಖರ್ ಅವರು ಮಾತನಾಡಿ, ಭಾರತದ ಪ್ರಾಚೀನ ಕಾಲದಲ್ಲಿ ಅಸ್ಪೃಶ್ಯತೆ, ಅಸಮಾನತೆ, ಮೌಢ್ಯ, ಕಂದಾಚಾರದಿಂದ ಕಗ್ಗತ್ತಲೆಯಲ್ಲಿ ಕೂಡಿದ ಭಾರತಕ್ಕೆ ಸಂವಿಧಾನ ರಚನಾ ಕರಡು ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿದ್ದ ಸಂದರ್ಭದಲ್ಲಿ ಮನುವಾದಿಗಳು ಪ್ರಬಲವಾಗಿ ವಿರೋಧಿಸಿ ಅಂಬೇಡ್ಕರ್ ಅವರನ್ನು ಸಂವಿಧಾನದ ರಚನಾ ಸಭೆಯಲ್ಲಿ ಭಾಗವಹಿಸಿದಂತೆ ತಡೆಯೊಡ್ಡಿ ಅವಮಾನಿಸಿದ್ದರು. ಛಲ ಬಿಡದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿ, ಸಂವಿಧಾನದ ಮೂಲಕ ರಾಜಪ್ರಭುತ್ವದ ಸರ್ವಾಧಿಕಾರಿ ಆಡಳಿತವನ್ನು ಕೊನೆಗಾಣಿಸಿ, ಪ್ರಜಾಪ್ರಭುತ್ವ ಸ್ಥಾಪಿಸಿ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿಸಿ, ಸರ್ವ ಜನಾಂಗ ಸರ್ವಧರ್ಮ ಗೌರವಿಸುವಂತಹ ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ದೇಶಕ್ಕೆ ಅರ್ಪಿಸಿ ಆಧುನಿಕ ಭಾರತದ ಶಿಲ್ಪಿಯಾಗಿ ವಿಶ್ವಜ್ಞಾನಿ ಸಂವಿಧಾನ ಪಿತಾಮಹ ಎಂಬ ಗೌರವಕ್ಕೆ ಬಾಬಾ ಸಾಹೇಬರು ಭಾಜನರಾದರು. ಇದನ್ನ ಸಹಿಸದ ಮನುವಾದಿಗಳು ಸಂವಿಧಾನ ಅರ್ಪಣೆಯಾದ ದಿನದಂದೇ ಆರ್ಎಸ್ಎಸ್ ಮುಖವಾಣಿ ಪತ್ರಿಕೆಯ ಸಂಪಾದಕೀಯದಲ್ಲಿ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನವನ್ನು ನಾವು ಒಪ್ಪುವುದಿಲ್ಲ, ನಮಗೆ ಬೇರೆ ಸಂವಿಧಾನ ಬೇಕು ಎಂದು ಬರೆದಿದ್ದರು. ಅಲ್ಲಿಂದ ಇಲ್ಲಿಯವರೆಗೂ ಸಂವಿಧಾನ ಜಾರಿಯಾಗಿ 76 ವರ್ಷ ಕಳೆದರೂ ಬಿಜೆಪಿ, ಸಂಘ ಪರಿವಾರದವರು ಸಂವಿಧಾನ ವಿರೋಧಿ ಚಟುವಟಿಕೆ ಹಾಗೂ ಸಂವಿಧಾನ ಜಾರಿ ಪ್ರಯತ್ನ ಮುಂದುವರಿಸುತ್ತಾ ಬಂದಿದ್ದಾರೆ. ಸಂವಿಧಾನದ ಪ್ರತಿಗಳನ್ನು ಸುಡುವ ಮೂಲಕ ಅಂಬೇಡ್ಕರ್ ಅವರ ವಿಚಾರಗಳ ಮೇಲೆ ದಾಳಿ, ಸಂವಿಧಾನ ಬದಲಾಯಿಸುವ ಹುನ್ನಾರವನ್ನು ಮಾಡುತ್ತಲೇ ಬಂದಿದ್ದಾರೆ. ದೇಶದ ಏಕತೆಗೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗದಂತೆ ಸಂವಿಧಾನದ ವಿರೋಧಿಗಳಿಗೆ ತಕ್ಕ ಪಾಠ ಕಲಿಸಲು ದೇಶಪ್ರೇಮಿಗಳು, ಅಂಬೇಡ್ಕರ್ ಅನುಯಾಯಿಗಳು ಒಗ್ಗಟ್ಟಾಗಿ ಹೋರಾಟ ರೂಪಿಸಲು, ಜನರಲ್ಲಿ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮವಿದಾಗಿದೆ ಎಂದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರುಗಳಾದ ವಿ. ನಾರಾಯಣಸ್ವಾಮಿ, ಅಂದಾನಿ ಸೋಮನಹಳ್ಳಿ, ಭಾಗ್ಯಮ್ಮ ನಾರಾಯಣಸ್ವಾಮಿ, ಪಿಎಂ ಕೃಷ್ಣಪ್ಪ, ಸನಂದಕುಮಾರ್, ಸೂಲಿಕುಂಟೆ ರಮೇಶ್, ಜಯರಾಮ್, ಜಿಲ್ಲಾ ಸಂಚಾಲಕರುಗಳಾದ ಕೆಂಬೋಡಿ ರವೀಂದ್ರ ಕುಮಾರ್, ಡಿ. ಚಿಕ್ಕಣ್ಣ, ಮಹಿಳಾ ಒಕ್ಕೂಟ ಮಂಜುಳಾ, ವೇಮಗಲ್ ಸುಧಾಕರ್, ವಡಗೇರಿ ಮುನಿಯಪ್ಪ ಸೇರಿದಂತೆ ಸಂಘದ ಅನೇಕ ಮುಖಂಡರು, ಕಾರ್ಯಕರ್ತರು ಇತರರು ಇದ್ದರು. ಹೈಕೋರ್ಟ್ ಚೀಫ್ ಜಸ್ಟಿಸ್, ಜಿಲ್ಲಾ ತಾಲೂಕಾ ನ್ಯಾಯಾಲಯಗಳಲ್ಲಿ ನ್ಯಾಯಮೂರ್ತಿಗಳಾಗಿ ಪ್ರವೇಶ ಮಾಡಿದ್ದಾರೆ. IAS, IPS, IRS, IFS ಅಂತಕ್ಕಂಥ ಅಧಿಕಾರಿಗಳಾಗಿ ದಲಿತರು, ಮಹಿಳೆಯರು ಇವತ್ತು ಪ್ರವೇಶ ಮಾಡಿದ್ದಾರೆ. ಇದೆಲ್ಲ ಸಾಧನೆ ಆಗಿದ್ದು ಕಾರಣ ಈ ಭಾರತದ ಸಂವಿಧಾನ ಸ್ನೇಹಿ. ಇಷ್ಟಲ್ಲದೆ ಅನೇಕ ಕ್ಷೇತ್ರ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ಅಟಾಮಿಕ್ ಎನರ್ಜಿ, ಕೃಷಿ ಉತ್ಪಾದನೆ, ಕೈಗಾರಿಕಾ ಉತ್ಪಾದನೆ, ಈ ರೀತಿ 10 ಹಲವು ಕ್ಷೇತ್ರಗಳಲ್ಲಿ ಜಗತ್ತಿನ ಟಾಪ್ 10 ದೇಶಗಳಲ್ಲಿ ಭಾರತವು ಒಂದು ಸ್ಥಾನನ ಗಳಿಸ್ಕೊಂಡಿದ್ರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ ಸ್ನೇಹಿ. ಅದಕ್ಕೆ ನಾನು ಎಲ್ಲ ಕಡೆ ಕಾಲೇಜಿಗೆ ಹೋದಾಗ ಕಾಲೇಜ್ ಮಕ್ಕಳನ್ನು ಕೇಳ್ತಾ ಇರ್ತೀನಿ, ಹಿಂದೂಗಳಿಗೆ ಪವಿತ್ರವಾದಂಥ ಗ್ರಂಥ ಯಾವುದು? ಭಗವದ್ಗೀತೆ. ಮುಸಲ್ಮಾನರಿಗೆ ಕುರಾನ್, ಕ್ರೈಸ್ತರಿಗೆ ಬೈಬಲ್, ಸಿಖ್ಖರಿಗೆ ಗುರುಗ್ರಂಥ. ಆದರೆ ಎಲ್ಲ ಭಾರತೀಯರಿಗೆ ಮಹಾನ್ ಗ್ರಂಥ ಯಾವುದು? ಭಾರತದ ಸಂವಿಧಾನ. ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಪಟ್ಟಂತ ಪ್ರಯತ್ನಗಳನ್ನು, ಅವರ ದೂರದೃಷ್ಟಿಯನ್ನು, ಅವರ ಶ್ರಮವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ.
ಬಹಳ ಜನ ಹೇಳ್ತಾರೆ ಸಂವಿಧಾನ ಬರವಣಿಗೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ 7 ಜನರಿದ್ರು, ಅವರೊಬ್ಬರೇ ಬರೀಲಿಲ್ಲ ಅಂತ ಹೇಳಿ 7 ಜನ ಸದಸ್ಯರು. ಆದರೆ ವಸ್ತುಸ್ಥಿತಿ ಏನು ಅಂತ ಹೇಳಿದ್ರೆ, ಒಬ್ಬರು ತೀರ್ಕೊಳ್ತಾರೆ, ಒಬ್ಬರು ರಾಜೀನಾಮೆ ಕೊಡ್ತಾರೆ, ಇನ್ನೊಂದು 2 ಜನ ಆರೋಗ್ಯ ಕಾರಣಗಳಿಗೋಸ್ಕರ ಡೆಲ್ಲಿನಲ್ಲಿ ವಾಸ ಮಾಡ್ಲಿಕ್ಕಾಗೋದಿಲ್ಲ ಅಂತೇಳಿ ಹೋಗೋದೇ ಇಲ್ಲ. ಅದರ ಉಪಾಧ್ಯಕ್ಷರಾಗಿರುವಂಥ ಕೃಷ್ಣಮಾಚಾರ್ಯ ಅವರೇ ಹೇಳ್ತಾರೆ, ಅಂಬೇಡ್ಕರ್ ಅವರು ಸತತವಾಗಿ ದಿನ 16-18ಗಳ ಕಾಲ ಶ್ರಮ ಪಟ್ಟಿದ್ದರಿಂದ ಈ ಸಂವಿಧಾನ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಬಹಳ ಬೇಸಿಕಲಿ ಇದು 1920ರಲ್ಲೇ ಪ್ರಾರಂಭ ಆಗುತ್ತೆ. ಒಂದು ದೇಶಕ್ಕೆ ನಮಗೊಂದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲೇ ನಮಗೊಂದು ಸಂವಿಧಾನ ಬೇಕು ದೇಶಕ್ಕೆ ಅಂತ ಹೇಳಿ ಮೋತಿಲಾಲ್ ನೆಹರೂರವರು ಒಂದು ಪ್ರಪೋಸಲ್ ಅನ್ನು ಕೊಡ್ತಾರೆ. ಆದರೆ ಅನೇಕ ಕಾರಣಗಳಿಗೋಸ್ಕರ ಮತ್ತೆ 1928ರ ಅನೇಕ ಕಾಂಗ್ರೆಸ್ಸಿನ ಅಧಿವೇಶನಗಳಲ್ಲೂ ಕೂಡ ಈ ಚರ್ಚೆ ಆಗ್ತಾ ಹೋಗ್ತದೆ. ಮತ್ತೆ 1933ರಲ್ಲಿ ಜವಾಹರ್ಲಾಲ್ ನೆಹರೂರವರು ಕೂಡ ಇದೇ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಅಂತಿಮವಾಗಿ 1946ರಲ್ಲಿ ಇದಕ್ಕೆ ಒಂದು ಚಾಲನೆಯನ್ನು ಸಿಗುತ್ತೆ. ಈ ಚಾಲನೆ ಸೂಕ್ತವಾದಂಥ ವ್ಯಕ್ತಿಗಳು ಯಾರಪ್ಪ ಅಂತ ಹೇಳಿದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರಿಂದ ಮಾತ್ರ ಸಮರ್ಥವಾದಂಥ ಒಂದು ಸಂವಿಧಾನವನ್ನು ಈ ದೇಶಕ್ಕೆ ಕೊಡಲಿಕ್ಕೆ ಸಾಧ್ಯ ಅಂತ ಹೇಳಿ ಅವತ್ತಿನ ಎಲ್ಲ ಮುಖಂಡರು ಕೂಡ ರಾಜೇಂದ್ರ ಪ್ರಸಾದ್ ಅವರ ಆದಿಯಾಗಿ ಅವತ್ತು ರಾಷ್ಟ್ರಪತಿಗಳಾಗಿ ಅವರೆಲ್ಲರೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡಂಥ ಒಂದು ಕಾರಣ ಈ ಒಂದು ಸಂವಿಧಾನವನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಕಷ್ಟಪಟ್ಟು ಸಂವಿಧಾನವನ್ನು ಈ ದೇಶಕ್ಕೆ ಬರ್ಕೊಟ್ಟಿದ್ದಾರೆ. ಅದರ 1000 ವರ್ಷಗಳಾದರೂ ಸಹ ಸಂವಿಧಾನ ಎಲ್ಲೆಷ್ಟು ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಈಗಾಗಲೇ ಈ ದೇಶದಲ್ಲಿ ಮನುವಾದಿಗಳು ಆಡಳಿತ ಮಾಡ್ತಿರ್ತಕ್ಕಂಥ ಕೇಂದ್ರ ಸರ್ಕಾರದಲ್ಲಿ BJPಯ ಮತ್ತು RSS, ಬಜರಂಗದಳ, ವಿಶ್ವ ಹಿಂದೂ ಪರಿಷತ್ ಸಂಘಟನೆಗಳು ಇಡೀ ದೇಶಾದ್ಯಂತ ಏನಾದರೂ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಸಂಪೂರ್ಣವಾಗಿ ಚೇಂಜ್ ಮಾಡಿ ನಾವು ಮರು ಸಂವಿಧಾನವನ್ನು ಈ ದೇಶಕ್ಕೆ ಅಪ್ಲೈ ಮಾಡಬೇಕು ಅಂತೇಳಿ ಭಾಳ ಸಂಚು ಮಾಡ್ತಾವ್ರೆ. ಆದರೆ ಈ ದೇಶದ ಸಂವಿಧಾನದ ರಕ್ತದ ಕಣಗಳಲ್ಲಿ ಹುಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರ ರಕ್ತದ ಕಣ ಇದೆಯಲ್ಲ, ಆ ಕಣಗಳು ನಮ್ಮ ಸೂರ್ಕುಂಟೆ ರಮೇಶ್ ಹೇಳ್ತಿದ್ರು, ಈ ದೇಶದಲ್ಲಿ 85% ಜನರ ಸಂವಿಧಾನವನ್ನು ಕಾಪಾಡ್ಕೊಳ್ಳಿಕ್ಕೆ, ಸಂವಿಧಾನವನ್ನು ಉಳಿಸ್ಕೊಳ್ಳಿಕ್ಕೆ ಈ ದೇಶದ 85%